ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಇವತ್ತು ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಕೀರ್ತನೆಗಳು 34:1 ಈ ರೀತಿ ಹೇಳಲ್ಪಡುತ್ತೆ, ಐ ವಿಲ್ ಎಕ್ಸ್ಟಾಲ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್ ಅಂಡ್ ಹಿಸ್ ಪ್ರೈಸ್ ವಿಲ್ ಆಲ್ವೇಸ್ ಬಿ ಆನ್ ಮೈ ಲಿಪ್ಸ್ ಅಂತ. ಐ ವಿಲ್ ಪ್ರೈಸ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಕೀರ್ತನಕಾರನು ಹೇಳ್ತಾನೆ, ನಾನು ಎಲ್ಲ ಸಮಯದಲ್ಲಿ ಎಲ್ಲ ವೇಳೆಯಲ್ಲಿ ಕರ್ತನ ನಾನು ಸ್ತುತಿಸ್ತೇನೆ ಅಂತ ಹೇಳ್ತಾನೆ. ಆತನು ಎಲ್ಲ ವೇಳೆಯಲ್ಲಿ ಅಂತ ಹೇಳ್ತಾನೆ. ಹಾಗಾಗಿ ಆ ಪ್ರಾರ್ಥನೆ ನಿತ್ಯವಾಗಿ ತನ್ನಿಂದ ತನ್ನ ಬದುಕಿನಲ್ಲಿ ಅದು ತುಂಬಿರುತ್ತದೆ. ಈಗ ನಾವು ತಗೊಳ್ಳೋದಾದರೆ ಕೆಲವು ವಿಶ್ವಾಸಿಗಳು, ಯಾಕಮ್ಮ ಪ್ರೇಯರ್ಗೆ ಬಂದಿಲ್ಲ ಅಂದರೆ ಮೂಡಿಲ್ಲ, ಯಾಕಮ್ಮ ಪ್ರೇಯರ್ಗೆ ಬಂದಿಲ್ಲ ಮನಸ್ಸು ಚೆನ್ನಾಗಿಲ್ಲ, ಯಾಕಮ್ಮ ಪ್ರೇಯರ್ ಬಂದಿಲ್ಲ ನೆಂಟರು ಬಂದಿದ್ರು, ಮದುವೆಗೆ ಹೋಗಿದ್ವಿ, ಅಲ್ಲಿಗೆ ಹೋಗಿದ್ವಿ, ಇಲ್ಲಿಗೆ ಹೋಗಿದ್ವಿ, ಇದನ್ನೇ ಹೇಳ್ತಾ ಇರ್ತಾರೆ. ಆದರೆ ಸಭೆಯಲ್ಲಿ ಪ್ರಾರ್ಥನೆ ಅಂತ ಏರ್ಪಾಟ್ ಮಾಡಿದಾಗ ಹೌದು, ಸಭೆಯಲ್ಲಿ ಪ್ರಾರ್ಥನೆ ಇದೆ. ಹಾಗಾಗಿ ನಾವು ಮೂಡು ಮತ್ತು ಮನಸ್ಸು ಇವೆಲ್ಲವೂ ಚೆನ್ನಾಗಿಲ್ಲ ಅಂದ್ರೂ ಸಹ ನಾನು ಕರ್ತನ ಸಾನ್ನಿಧ್ಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡಬೇಕು ಅನ್ನುವಂಥ ಅರಿವು, ಆ ಕಮಿಟ್ಮೆಂಟು, ಆ ಸ್ಟ್ರಾಂಗ್ ಬೇಸ್ ಇದ್ದರೆ ವಿಶ್ವಾಸ ಎಂದು ಕದರೋದಿಲ್ಲ. ನಾನು ಸಭೆಗೆ ಹೋಗಲ್ಲ, ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡ್ತೀನಿ ಅಂದರೆ ದೇವ್ರು ಪ್ರಾರ್ಥನೆ ಕೇಳ್ತೇನೆ, ಅದಕ್ಕೆ ಫಲ ಕೊಡಲ್ಲ. ಯಾಕಂದರೆ ನನ್ನ ಸಭೆಯಲ್ಲಿ ನೀನು ಪ್ರಾರ್ಥನೆ ಇಟ್ಕೊಂಡು ನೀನು ಮನೇಲಿ ಮಾಡ್ತೀನಿ ಅಂದರೆ ನಾನು ಒಪ್ಪಲ್ಲ. ನನ್ನ ಮನೆ ಒಳಗಡೆ ಬಂದು ನೀನು ಪ್ರಾರ್ಥನೆ ಮಾಡೋದ್ರಿಂದನೇ ಅದು ಫಲಭರಿತವಾಗಿರುತ್ತೆ ಅಂತಾರೆ. ಸುಮಾರು ಜನಕ್ಕೆ ಇದೊಂದು ವಿಷಯ ಇರುತ್ತೆ, ಏನಂದರೆ ನಾನು ಮನೆಯಲ್ಲೇ ಮಾಡ್ತೀನಿ, ಲೈವ್ ನೋಡ್ತೀನಿ ಅಂತ. ಲೈವು ಮಿನಿಸ್ಟ್ರಿಗಳು ಇವೆಲ್ಲವೂ ಬೇರೆ ಇರುತ್ತೆ. ಆದರೆ ನಿನ್ನ ಸಭೆಯಲ್ಲಿ ನಿನ್ನ ದೈವದಾಸನು ಪ್ರಾರ್ಥನೆ ಏರ್ಪಾಟ್ ಮಾಡಿದಾಗ ನೀನು ಹೋಗಿ ಪ್ರಾರ್ಥನೆ ಮಾಡ್ತಿದ್ಯಾ? ಒಂದು ವೇಳೆ ಮಾಡಿಲ್ಲ ಅಂದರೂ ಅದು ದೇವರು ಒಪ್ಪಲ್ಲ. ಮನೇಲಿ ಕುಂತು ನಾನು ಪ್ರೇಯರ್ ಮಾಡ್ತೀನಿ, ಬೇರೆ ಲೈವ್ನು ನಾನು ಪ್ರೇಯರ್ ಮಾಡ್ತೀನಿ ಅಂದರೆ ದೇವರು ಅದನ್ನು ಫಲಭರಿತವಾಗಿ ಆಶೀರ್ವಾದವನ್ನು ಕೊಡಲ್ಲ. ಅದು ಹಾಗೇ ಹೋಗ್ತಾ ಇರುತ್ತೆ, ನೀನು ಅಲ್ಲೇ ಇರ್ತೀಯ. ಹಾಗಾಗಿ ದಾವೀದನು ಹೇಳಿದ ರೀತಿಯಲ್ಲಿ ನಾವು ಹೇಳೋಣ, ಎಸ್, ಐ ವಿಲ್ ಎಕ್ಸ್ಟಾಲ್ ದ ಲಾರ್ಡ್ ಅಟ್ ಆಲ್ ಟೈಮ್ಸ್. ನಾನು ಎಲ್ಲ ವೇಳೆಯಲ್ಲಿ ಕರ್ತನ ಸ್ತುತಿಸ್ತೀನಿ, ಸಭೆಗೆ ಬಂದು ನಾನು ಆರಾಧನೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ. ಮರಿಬೇಡ್ರಿ, ಈ ನೆಪ ಹೇಳ್ಬೇಡಿ. ಈ ನೆಪಗಳೆಲ್ಲವೂ ಸಹ ನಮ್ಮನ್ನು ಪ್ರಗತಿ ಕಡೆಗೆ ನಡೆಸಲ್ಲ, ಇನ್ನೂ ಕುಂಟುತ್ತಾ ಮಾಡುತ್ತಾ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.